SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಎಚ್ ಡಿ ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ ಬೆಳಗಾವಿ ಅಧಿವೇಶನ ಮಾಡಿದ್ರು. ಯಡಿಯೂರಪ್ಪನವರು ಸೋದಕಟ್ಟೆ ಸರ್ ನೀವು ಸರ್ ಅವ್ರಿಗೆ ಆಲ್ಟರ್ನೇಟಿವ್ ಸ್ವಲ್ಪ ಸೈಡ್ ರೋಡ್ಗಳು ಬೇರೆ ರೋಡ್ಗಳನ್ನ ಕೊಡ್ತೀವಿ. ಬಟ್ ಅವರು ವ್ಯಾಪಾರ ಮಾಡ್ಕೊಂಡು ಸಾಯಂಕಾಲ ಹೋಗ್ಬೇಕು, ತಳ್ಳ ಗಾಡಿ ತೊಗೊಬರ್ಬೇಕು, ಇಟ್ಕೋಬೇಕು, ಹೋಗ್ಬೇಕು. ಅಲ್ಲೇ ಟೆಂಟ್ ಹಾಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಎಲ್ಲ ನಾಗರಿಕರಿಗೆಲ್ಲ ಅವ್ರವ್ರ ಬದುಕು, ಅವರವರ ಪಾಪ ಆಸ್ತಿ ಮುಂದೆ, ಮನೆ ಮುಂದೆ ಹಾಕೊಂಡ್ರೆ ಯಾರು ಸುಮ್ಮನೆ ಇರ್ತಾರೆ. ಅದಕ್ಕೆ ನಾವು ನಿಗದಿ ಮಾಡ್ತೀವಿ. ನಿಗದಿ ಮಾಡಿದ ಪ್ರಕಾರ ಅವ್ರು ಮಾಡ್ಕೊಂಡು ಹೋಗ್ಬೇಕು. ಹೇಳಿ ನಿಮ್ಮ ಪ್ರಶ್ನೆ. JBI ಎಲೆಕ್ಷನ್ ಆಗಸ್ಟ್ ಎಂಡಿಗೆ ಮಾಡೋದು ಸುಪ್ರೀಂ ಕೋರ್ಟ್ ಹೇಳಿತ್ತು. ಆದರೆ JBI ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. SIR ಕಾರಣಕ್ಕೆ ನಮ್ಗೆ ಡಿಸೆಂಬರ್ವರೆಗೂ ಕಾಲಾವಕಾಶ ಕೊಡಿ ಅಂತ. ನೋಡಿ, ಅವರು ಕೊಡಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ, ಲಾಸ್ಟ್ ನಿಮಗೆ ಆಗಸ್ಟ್ ಅಂತ. ಬಟ್ ವಾಸ್ತವಾಂಶ ಸ್ವಲ್ಪ ಸಮಸ್ಯೆ ಇದೆ ಅವ್ರ ಅಧಿಕಾರಿಗಳದು. ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ, ನಾನು ಇದಕ್ಕೆ ಇಂಟರ್ಫಿಯರ್ ಆಗಲ್ಲ. ನಾವು ಸಿದ್ಧತೆ ಏನು ಮಾಡ್ಕೊಳ್ಬೇಕು, ಎಲೆಕ್ಷನ್ಗೆ ಸಿದ್ಧತೆಯನ್ನು ನಮ್ಮ ಪಕ್ಷಗಳಲ್ಲಿ ನಾವೆಲ್ಲ ಮಾಡ್ಕೊಳ್ತಾ ಇದ್ದೀವಿ. ಒತ್ತಡ ಏನಿಲ್ಲ. ನಮ್ಮ ನಾಯಕರು ಇವತ್ತು ನಾಳೆ ನಮ್ಮ ಬರ್ತಾರೆ. ಬಂದ ಮೇಲೆ ಯಾವತ್ತು ಅವ್ರು ಕರೀತಾರೆ ನಾನು ಅವತ್ತು ಹೋಗ್ತೀನಿ. ಸರ್, ಬೆಳಗಾವಿಯಲ್ಲಿ RSS ಸಭೆ ಆಗ್ತಿದೆ, ವಾರ್ಷಿಕ ಪ್ರಾಂತ ಪ್ರಚಾರಕರ ಸಭೆ ಆಗ್ತಿದೆ. ಖರ್ಗೆ ಅವರು ಹೇಳ್ತಾರೆ ಮುಂದೆ ಇಲ್ಲ, ಪದಸಂಚಲನ ಮಾಡಬೇಕಾದ್ರೆ ಕಡ್ಡಾಯವಾಗಿ ಅನುಮತಿ ಪಡೆಯಬೇಕಂತೇಳಿ. ತಾವೇನು ಹೇಳ್ತಾರೆ? ನೋಡೋಣ, ನನಗಿನ್ನೂ ಅದು ಮಾಹಿತಿ ಬಂದಿಲ್ಲ. ಈ ಪೇಪರಲ್ಲಿ ಬರೆದಿದ್ರೆ ಅಷ್ಟು ಮಾತ್ರ ಗೊತ್ತಿದೆ, ವರದಿ ಕೇಳಿದ್ದೀನಿ. ಆಮೇಲೆ ಕಾನೂನಲ್ಲಿ ಯಾರಿಗೇನೇನು ಅವಕಾಶ ಇದೆ ಆ ಅವಕಾಶಗಳಿಗೆಲ್ಲ ಸಿಗ್ತದೆ. ಕಾನೂನಲ್ಲಿ ಅವಕಾಶ ಇಲ್ಲ ಅಂದರೆ ಅವಕಾಶ ಸಿಗೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಮಾಡೋದಲ್ಲ. ಮೋಡ ಬಿತ್ತನೆ ಬಗ್ಗೆ ಭಾಳ ಡಿಮ್ಯಾಂಡ್ ಇದೆ. ನಾನು ನಮ್ಮ ಲೀಗಲ್ ಅಧಿಕಾರಿಗಳು ಮತ್ತು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರನ್ನೆಲ್ಲ ಮಾತಾಡಬೇಕು. ಶಾಸಕರೆಲ್ಲ ಭಾಳ ಒತ್ತಾಯ ಮಾಡಿ ಹೇಳಿದ್ದಾರೆ, ಪರಿಶೀಲನೆ ಮಾಡ್ತೀವಿ. ನಿಮಗೆ 7 ಜಿಲ್ಲೆಯವರು ಏನೇನು ಮುಂದೆ ಏನೇನು ಬಗೆಹರಿಸಿದ್ರೆ ಏನೇನು ಹೊಸ ಯೋಜನೆಗಳ ಜಾರಿಗೆ ತರ್ತಾರೆ? ಸದ್ಯಕ್ಕೆ ನಾನೀಗ ಹೇಳಿದಷ್ಟು 2 ವರ್ಷ ಅದು ಚಾಲನೆ ಆಗೋಂಥ ತೀರ್ಮಾನಗಳನ್ನು ನಿನ್ನೆ ಕಿತ್ತೂರು ಕರ್ನಾಟಕದ ಸುವರ್ಣಸೌಧದಿಂದ ತೆಗೆದುಕೊಂಡಿದ್ದೆ. ಎಲ್ಲ ಉಂಡಿಗಳಲ್ಲೂ ಕೂಡ ದುಡ್ಡು ಭಾಳ ಹುಷಾರಾಗಿಡಬೇಕು ಅಂತ. ಈಗ ಬಂದಿದ್ದೀನಿ ನೋಡೋಣ. ಎಚ್ ಡಿ ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ ಬೆಳಗಾವಿ ಅಧಿವೇಶನ ಮಾಡಿದ್ರು. ಯಡಿಯೂರಪ್ಪನವರು ಸೋದಕಟ್ಟೆ ಸರ್ ನೀವು ಸರ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.